ನಿನ್ನೆ ಪ್ರೀತಿಸುವೆ ಭಾಗ 67. ಚಿನ್ಮಯ್ ತನ್ಮಯನ ಜೊತೆ ರೂಢಾಗಿ ಮಾತನಾಡಿದಾಗ ಅವನಿಗೆ ತನ್ನ ಬ್ರೋನ ಬಿಹೇವಿಯರ್ ತುಂಬಾನೇ ವಿಚಿತ್ರವೆನಿಸಿತು. ಬ್ರೋ ಯಾವತ್ತೂ ಈ ಥರ ಇದ್ದವನೇ ಅಲ್ಲ. ಏನಾಗಿದೆ ಇವನಿಗೆ? ಯಾವಾಗಲೂ ಜಾಲಿ ಆಗಿರ್ತಾ ಇದ್ದವನು ಇತ್ತೀಚೆಗೆ ಯಾಕೆ ಬದಲಾಗಿದ್ದಾನೆ? ಅವನನ್ನು ಮಾತನಾಡಿಸ್ಬೋದ್ರೆ ರೂಢಾಗಿ ಮಾತಾಡ್ತಾನೆ. ಮುಂಚೆ ಇದ್ದ ಬ್ರೋಗೂ ಈಗ ಇರೋ ಬ್ರೋಗೂ ತುಂಬಾನೇ ವ್ಯತ್ಯಾಸ ಇದೆ. ಬ್ರೋ ಏನಾದ್ರೂ ನನ್ನಿಂದ ಮುಚ್ಚಿರ್ತಾ ಇದ್ದಾನ? ಏನಾಗ್ತಿದೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಫೈನಲ್ ಇಯರ್ ಅಂತ ಎಕ್ಸಾಮ್ ವಿಷಯದಲ್ಲಿ ಟೆನ್ಷನ್ ಆಗ್ತಾ ಇದ್ದಾನೆ ಹೇಗೆ? ಅಥವಾ ಎಕ್ಸಾಮ್ ಮುಗಿಸಿ ಇಂಡಿಯಾಕ್ಕೆ ಹೋಗ್ಬೇಕಂತ ಸಂಕಟ ಪಡ್ತಿದ್ದಾನೆ ಹೇಗೆ? ಆ ಥರ ಇರಕ್ಕಿಲ್ಲ. ಯಾಕಂದ್ರೆ ನನ್ನ ಸ್ಟಡೀಸ್ ಕಂಪ್ಲೀಟ್ ಆಗೋ ತನಕ ಅವ್ನು ನನ್ನ ಜೊತೆ ಇರಬೇಕು ಅಂತ ನಾವು ಇಲ್ಲಿಗೆ ಬರೋ ಮುಂಚೆನೆ ಡಿಸೈಡ್ ಆಗಿತ್ತು. ಮತ್ತಿನ್ನೇನಿರ್ಬೋದು ಅಂತ ಯೋಚನೆ ಮಾಡತೊಡಗಿದನು. ದಿನಗಳು ಕಳೆದು ಮೂವರ ಎಕ್ಸಾಮ್ಗಳು ಕೂಡ ಸ್ಟಾರ್ಟ್ ಆದವು. ಎಕ್ಸಾಮ್ ಸ್ಟಾರ್ಟ್ ಆಗಿ ಯಾವಾಗ ಎಂಡ್ ಆಯಿತು ಅಂತಲೂ ಗೊತ್ತಾಗಲಿಲ್ಲ ಅವ್ರಿಗೆ. ಎಕ್ಸಾಮ್ ಮುಗಿದ ಮೇಲೆ ಕಾಲೇಜಿಗೆ ರಜೆ ಸಿಕ್ಕಾಗ ಇಕ್ಷಾ ಅವಾಗವಾಗ ತನ್ಮಯನ ಫ್ಲಾಟಿಗೆ ಬಂದು ಹೋಗುತ್ತಿದ್ದಳು. ಅವಳು ಬಂದಾಗಲೆಲ್ಲ ಚಿನ್ಮಯ್ ತನ್ನ ರೂಮ್ ಒಳಗೆ ಸೇರಿ ಅವಳು ಹೋಗೋ ತನಕ ಹೊರಗಡೆ ಬರ್ತಾ ಇರಲಿಲ್ಲ. ಒಂದು ದಿನ ಇಕ್ಷಾ ಬೆಳಿಗ್ಗೆ 9 ಗಂಟೆ ಹೊತ್ತಿಗೆ ತನ್ಮಯನ ಅಪಾರ್ಟ್ಮೆಂಟ್ಗೆ ಬಂದಳು. ಇನ್ನೇನು ಅವಳು ಕಾಲಿಂಗ್ ಬೆಲ್ ಪ್ರೆಸ್ ಮಾಡಬೇಕು. ಅಷ್ಟರಲ್ಲಿ ಅವಳ ದೃಷ್ಟಿ ಬಾಗಿಲಿನ ಕಡೆ ಹೋಯಿತು. ಬಾಗಿಲು ಸ್ವಲ್ಪ ಓಪನ್ ಆಗಿದ್ದನ್ನು ಕಂಡ ಅವಳು ಕಾಲಿಂಗ್ ಬೆಲ್ ಪ್ರೆಸ್ ಮಾಡುವುದನ್ನು ಬಿಟ್ಟು ಬಾಗಿಲು ಸರಿಸಿಕೊಂಡು ಒಳಗೆ ಹೋದಳು. ಒಳಗೆ ಹೋದವಳೆ ಚಿನ್ಮಯನನ್ನು ನೋಡಿ ಒಂದು ಕ್ಷಣ ದಂಗಾಗಿ ಹೋದಳು. ಚಿನ್ಮಯ್ ಆಗ ತಾನೇ ಸ್ನಾನ ಮಾಡಿ ಟವಲ್ ಸುತ್ತಿಕೊಂಡು ಹೊರಗಡೆ ಬಂದಿದ್ದನು. ಅವನನ್ನು ನೋಡಿದ ಇಕ್ಷಾ ಅಲ್ಲೇ ಪಕ್ಕದಲ್ಲಿ ಬಚ್ಚಿಟ್ಟುಕೊಂಡಳು. ತಲೆ ಕೂದಲನ್ನು ಒರೆಸುತ್ತಿದ್ದ ಅವನನ್ನೇ ತದೇಕ ಚಿತ್ತವಾಗಿ ನೋಡತೊಡಗಿದಳು. 6 ಅಡಿ ಎತ್ತರದ ಅಜಾನುಬಾಹು ದೇಹ. ತಲೆ ಕೂದಲನ್ನು ಹೇರ್ ಡ್ರೈಯರ್ನಿಂದ ಒಣಗಿಸುತ್ತಿದ್ದಾಗ ಒಂದೊಂದು ಸಲ ಅವನ ಕೂದಲು ಅವನ ಹಣೆಯನ್ನು ಮುತ್ತಿಕ್ಕುತ್ತಿತ್ತು. ಫ್ರೆಂಚ್ ಬಿಯರ್ಡ್ ಬೇರೆ ಅವನ ಮುಖದ ಸೌಂದರ್ಯವನ್ನು ಇನ್ನಷ್ಟು ಇಮ್ಮಡಿಗೊಳಿಸಿತ್ತು. ಇವೆಲ್ಲವನ್ನು ನೋಡುತ್ತಾ ಅವಳು ನಿಂತಲ್ಲೇ ಕಳೆದು ಹೋಗಿಬಿಟ್ಟಳು. ಕದ್ದು ಅವನನ್ನು ನೋಡತೊಡಗಿದಳು. ಅವನು ಶರ್ಟ್ ಹಾಕಿ ಇನ್ನೇನು ಪ್ಯಾಂಟ್ ಹಾಕಿಕೊಳ್ಳಬೇಕು. ಆಗ ಅವಳು ಕಣ್ಣು ಮುಚ್ಚಿಕೊಂಡಳು. ಅಷ್ಟರಲ್ಲಿ ಅವಳ ಕೈ ಅಲ್ಲಿದ್ದ ಫ್ಲವರ್ ಪಾಟ್ಗೆ ತಾಗಿ ಅದು ಕೆಳಗೆ ಬಿದ್ದು ಒಡೆದು ಹೋಯಿತು. ಶಬ್ದ ಬಂದಾಗ ಅವು ಹಾರಿದ ಚಿನ್ಮಯ್ ಸುತ್ತಮುತ್ತ ನೋಡಿದಾಗ ಅವನ ಹಿಂದೆ ಇಕ್ಷಾ ನಿಂತಿದ್ದಳು. ಅವಳನ್ನು ನೋಡಿ ತಕ್ಷಣ ಬೇರೆ ಕಡೆ ತಿರುಗಿದವನು, ನೀನೇನೇನು ಮಾಡ್ತಾ ಇದೀಯಾ? ನಾನು ತನ್ಮಯನನ್ನು ಮಾತಾಡಿಸ್ಕೆ ಬಂದಿದ್ದು. ಅವನನ್ನು ಮಾತಾಡಿಸ್ಕೆ ಬಂದವಳು ಇಲ್ಲೇನು ಮಾಡ್ತಾ ಇದೆಯಾ? ಡ್ರೆಸ್ ಚೇಂಜ್ ಮಾಡ್ತಾ ಇರ್ಬೇಕಾದ್ರೆ ಕದ್ದು ನೋಡ್ತಾ ಇದೆಯಾ? ನಿನಗೆ ಸ್ವಲ್ಪನೂ ಮ್ಯಾನರ್ಸ್ ಇಲ್ವಾ? ನಾನು ಅಂಥವಳಲ್ಲ ಅಂತ ಹೇಳಿ ಅವಳು ಅವನ ಹತ್ತಿರ ಬರತೊಡಗಿದಳು. ಆಗ ಅವನು, ಹೇ ಸ್ಟಾಪ್, ಅಲ್ಲೇ ನಿಂತ್ಕೋ, ಒಂದು ಹೆಜ್ಜೆ ಕೂಡ ಮುಂದೆ ಕೆಡಬೇಡ ಅಂತ ಹೇಳಿ ಬೇಗ ಪ್ಯಾಂಟನ್ನು ಹಾಕಿಕೊಂಡು, ನಿಂಗೆ ಸ್ವಲ್ಪ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ಒಳ್ಳೆ ಗೂಳಿ ನುಗ್ದಂಗೆ ನುಗ್ತಾ ಇದೆಯಾ? ನನಗೆ ಮಾನ ಮರ್ಯಾದೆ ಎಲ್ಲ ಇದೆ. ಮೋಸ್ಟ್ಲಿ ನಿನಗೆ ಅದೆಲ್ಲ ಇಲ್ಲದಿರ್ಬೋದು. ನಿನಗೆ ಅದೆಲ್ಲ ಇದ್ದಿದ್ರೆ ಈ ಥರ ಡೋರ್ ಓಪನ್ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡ್ತಾ ಇರಲಿಲ್ಲ. ನೋಡು, ಸುಮ್ಮನೆ ನನಗೆ ಸಿಟ್ಟು ಬರಿಸಬೇಡ. ಇದು ನನ್ನ ಮನೆ. ನಾನು ಎಲ್ಲಿ ಬೇಕಾದ್ರಲ್ಲಿ ಡ್ರೆಸ್ ಚೇಂಜ್ ಮಾಡ್ತೀನಿ. ಅದನ್ನು ಕೇಳೋಕೆ ನೀನು ಯಾರು? ನಾನು ಬಾಗಿಲು ಹಾಕ್ಕೊಂಡೆ ಸ್ನಾನಕ್ಕೆ ಹೋಗಿದೆ. ಮರೆತು ಚಿಲಕ ಹಾಕದೇ ಇರ್ಬೋದು. ಯಾರ್ದಾದ್ರೂ ಮನೆ ಒಳಗೆ ಬರಬೇಕಾದ್ರೆ ಒಂದ ಕಾಲಿಂಗ್ ಬೆಲ್ ಒತ್ತಬೇಕು, ಇಲ್ಲಾಂದ್ರೆ ಬಾಗಿಲು ಬಡಿದು ಬರಬೇಕು ಅಂತ ನಿನಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಅವನ ಮಾತು ಕೇಳಿ ಕೋಪಗೊಂಡ ಇಕ್ಷಾ, ಈ ಲಂಬೋದರ ಕೋಪ ನನಗೂ ಕೂಡ ಬರುತ್ತೆ, ನಿನ್ಗೊಬ್ಬನಿಗೆ ಅಲ್ಲ. ಕಾಮನ್ ಸೆನ್ಸ್ ಬಗ್ಗೆ ನೀನು ನನಗೆ ಹೇಳಕ್ಕೆ ಬರಬೇಡ. ಬಾಗಿಲು ಓಪನ್ ಆಗಿದ್ದನ್ನು ನೋಡಿ ನಾನು ಕಾಲಿಂಗ್ ಬೆಲ್ ಮಾಡಿದ ಒಳಗೆ ಬಂದಿದ್ದು. ನನಗೇನು ಗೊತ್ತು ನೀನು ಮನೆಯಲ್ಲಿ ಈ ಥರ ಬಟ್ಟೆ ಇಲ್ಲದ ಓಡಾಡ್ತೀಯ ಅಂತ? ಆ ಥರ ಏನಾದರೂ ಗೊತ್ತಿದ್ರೆ ನಾನು ಬರ್ತಾನೆ ಇರಲಿಲ್ಲ. ನೀನೇನು ನಿನ್ನನ್ನು ಸುರಸುಂದರಂಗ ಅಂತ ಅಂದ್ಕೊಂಡಿದ್ಯಾ? ಒಳ್ಳೆ ಕಪ್ಪೆ ಥರ ಇದೆಯಾ, ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇರೆ ಕೀಡು. ನನಗೇನು ಕಪ್ಪೆ ಅಂತೀಯ? ಕಪ್ಪೆ ನಾನಲ್ಲ, ನೀನು. ನೀನು ಕಪ್ಪೆಗಿಂತ ದೊಡ್ಡ ವಂಡರ್ಗಪ್ಪೆ. ಯಾವಾಗ ನೋಡಿದ್ರು ಒಟ ಅಂತ ಇರ್ತೀಯ. ನನ್ನನ್ನೇ ಕಪ್ಪೆ ಅಂತಾಳೆ. ನಾನು ರೋಡಿಗೆ ಇಳಿದೆ ಅಂದರೆ ಹುಡುಗಿಯರ ಲೈನ್ ನನ್ನ ಹಿಂದೆ ಇರುತ್ತೆ. ನಿನಗೆ ಅದೆಲ್ಲ ಎಲ್ಲಿ ಗೊತ್ತಾಗುತ್ತೆ? 3 ಹೊತ್ತು ಒಟ ಅನ್ನೋದನ್ನು ಬಿಟ್ಟು ಬೇರೆ ಇನ್ನೇನು ಗೊತ್ತಾಗುತ್ತೆ ನಿನಗೆ? ಏನು ದೊಡ್ಡದಾಗಿ ಇಂಟರ್ನ್ಯಾಷನಲ್ ಫಿಗರ್ ಥರ ಬಿಹೇವ್ ಮಾಡ್ತಾಳೆ.
ಸುಮಾರಾಗಿ ಇರೋದಕ್ಕೇ ಇಷ್ಟೊಂದು ಆಡ್ತಾ ಇದ್ದಾಳೆ. ಇನ್ನೇನಾದರೂ ಚೆನ್ನಾಗಿದೆ ಇನ್ನೆಷ್ಟು ಬಿಲ್ಡಪ್ ಕೊಡ್ತಾ ಇದ್ಲ ಏನೋ. ಅವನು ಅವಳಿಗೆ ಸುಮಾರಾಗಿದ್ದಾಳೆ ಅಂತ ಹೇಳಿದ್ದನ್ನು ಕೇಳಿದ ಅವಳಿಗೆ ಕೋಪ ನೆತ್ತಿಗೇರಿ, ಸುಮಾರಾಗಿರೋದು ನೀನು, ನಾನಲ್ಲ. ನನ್ನ ಬ್ಯೂಟಿ ನೋಡಿ ಹೊಗಳದೆ ಇರೋದವ್ರು ಯಾರೂ ಇಲ್ಲ. ನೀನೊಬ್ಬ ಅನ್ರೊಮ್ಯಾಂಟಿಕ್ ಫೆಲೋ, ಅದಕ್ಕೆ ನೀನು ಹೀಗಿರೋದು. ಒಳ್ಳೆ ಹಿಟ್ಲರ್ ಸ್ವಭಾವದವನು. ಆ ಹಿಟ್ಲರ್ ಅದು ಪರವಾಗಿಲ್ವೇನೋ, ಆದರೆ ಇವನು ಹಿಟ್ಲರ್ಗಿಂತ ಕಡೆ. ನನ್ನನ್ನೇ ಚೆನ್ನಾಗಿಲ್ಲ ಅಂತಾನೆ. ನನಗೆ ದೃಷ್ಟಿ ಬೀಳಬಾರ್ದಂತ ದೃಷ್ಟಿ ಕೊಟ್ಟಿಟ್ಟು ಮನೆಯಿಂದ ಕಳಿಸ್ತಾರೆ. ಅಂಥದ್ರಲ್ಲಿ ಈ ಅನ್ರೊಮ್ಯಾಂಟಿಕ್ ಫೆಲ್ಲೋ ನಾನು ಸುಂದರವಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇಬ್ಬರು ಸುಮಾರು ಹೊತ್ತಿನ ತನಕ ಜಗಳವಾಡುತ್ತಾನೆ ಇದ್ದರು. ಪಕ್ಕದ ರೂಮಲ್ಲಿ ನಿದ್ದೆಯಲ್ಲಿದ್ದ ತನ್ಮಯನಿಗೆ ಜೋರು ಜೋರಾದ ಧ್ವನಿ ಕೇಳಿದಾಗ ಎಚ್ಚರಗೊಂಡವನು, ಯಾರು ಇಷ್ಟೊತ್ತಲ್ಲಿ ಜಗಳ ಆಡ್ತಾ ಇದ್ದಾರೆ? ವಾಯ್ಸ್ ಕೇಳಿದಾಗೆ ಅನ್ನಿಸ್ತಾ ಇದೆ ಅಲ್ವಾ? ಇದು ಇಕ್ಷಾ ಮತ್ತು ಬ್ರೋ ವಾಯ್ಸ್ ಅಲ್ವಾ? ಇವರಿಬ್ಬರು ಯಾಕೆ ಜಗಳ ಮಾಡ್ತಾ ಇದ್ದಾರೆ ಅಂತ ಅಂದುಕೊಂಡವನು ತಕ್ಷಣ ಎದ್ದು ರೂಮಿನಿಂದ ಹೊರಬಂದನು. ಇಬ್ಬರು ಚಿಕ್ಕ ಮಕ್ಕಳ ಥರ ಜಗಳ ಮಾಡುತ್ತಿದ್ದರು. ಅದನ್ನು ನೋಡಿದವನು ಅಂಗೈಯನ್ನು ಹಣೆಗೆ ಹೊಡೆಯುತ್ತ, ಏನು ಒಳ್ಳೆ ಮಕ್ಕಳ ಥರ ಜಗಳ ಮಾಡ್ತಾ ಇದ್ದಾರೆ. ಅವನಿಗಿಂತ ಚಿಕ್ಕವಳು, ಈ ಬ್ರೋಗಾದ್ರೂ ಬುದ್ಧಿ ಬೇಡವಾ? ಆದರೂ ನೋಡೋಕೆ ಒಂಥರ ಚೆನ್ನಾಗಿದೆ. ಎಷ್ಟು ದಿನ ಬ್ರೋ ಮಾತಾಡ್ತಾ ಇಲ್ಲ ಅಂತ ಬೇಜಾರು ಪಡ್ಕೋತಾ ಇದ್ಲು. ಇವತ್ತು ನೋಡಿದ್ರೆ ಜಗಳ ಮಾಡ್ತಾ ಇದ್ದಾಳೆ. ಇಕ್ಷಾ ನನ್ನನ್ನು ಲವ್ ಮಾಡಿದ್ರಿಂದ ಆಯಿತು. ಒಂದು ವೇಳೆ ಅವಳಿಗೆ ಬ್ರೋ ಜೊತೆ ಲವ್ ಆಗಿದ್ರೆ ಇಬ್ಬರು ಹೊಡೆದಾಡ್ಕೊಂಡು ಬಿಡ್ತಾ ಇದ್ರು. ಚಿನ್ಮಯ್ ಮತ್ತೆ ಇಕ್ಷಾ ಜಗಳ ಮಾಡುತ್ತಿದ್ದನ್ನು ನೋಡುತ್ತಿದ್ದ ತನ್ಮಯ್ ತೊಡಗಿದನು. ಇದನ್ನು ನೋಡಿದ ಇಕ್ಷಾ ಕೋಪಗೊಂಡು, ನೀನ್ ಯಾಕೆ ನಗ್ತಾ ಇದೆಯಾ? ನಮ್ಮ ಮುಖದಲ್ಲಿ ಏನಾದರೂ ಕೋತಿ ಕುಣಿತಾ ಇದೆಯಾ? ಸಾರಿ ಇಕ್ಷಾ. ಹೌದು, ನೀವಿಬ್ರು ಯಾಕೆ ಜಗಳ ಮಾಡ್ತಾ ಇದ್ದೀರಾ? ಒಳ್ಳೆ ಟಾಮ್ ಅಂಡ್ ಜೆರಿ ಜಗಳ ಮಾಡ್ತಾ ಇರತ್ತ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಮತ್ತೆ ನಗಾಡತೊಡಗಿದನು. ಆಗ ಅವಳು ಮತ್ತೆ ಕೋಪಗೊಂಡು ಅವನಿಗೆ ಹೊಡೆಯಲು ಹೋದಳು. ಅವನು ಅವಳಿಂದ ತಪ್ಪಿಸಿಕೊಂಡು ತನ್ನ ರೂಮ್ ಒಳಗೆ ಹೋದನು. ಅವಳು ಇನ್ನೇನು ಅವನಿಗೆ ಹೊಡೆಯಬೇಕು, ಅಷ್ಟರಲ್ಲಿ ಅವನು ಸೈಡ್ಗೆ ವಾಲಿದಾಗ ಅವಳು ಹಾಸಿಗೆ ಮೇಲೆ ಬಿದ್ದು ಬಿಟ್ಟಳು. ತನ್ಮಯ್ ಅವಳ ಮೇಲೆ ಬಿದ್ದು ಬಿಟ್ಟನು. ಒಂದು ಕ್ಷಣ ಅವರಿಬ್ಬರ ಕಣ್ಣೋಟಗಳು ಬೆಸೆದು ಹೋದವು. ತನ್ಮಯ್ ಅವಳನ್ನೇ ತದೇಕ ಚಿತ್ತವಾಗಿ ನೋಡತೊಡಗಿದನು. ಆಗ ಅವಳು, ಎದ್ದೇಳು ತನ್ಮಯ್ ಅಂತ ಹೇಳಿದಾಗ ಅವನು ಅವಳನ್ನೇ ನೋಡುತ್ತಾ ಅವಳ ತುಟಿಗೆ ಚುಂಬಿಸಲು ಹೋದನು. ಅದು ಅವಳಿಗೆ ಇಷ್ಟವಾಗದೆ ತನ್ಮಯನನ್ನು ತಳ್ಳಿದಳು. ಕೂಡಲೇ ಎದ್ದ ಅವಳು, ವಾಟ್ ಆರ್ ಯು ಟ್ರೈಂಗ್ ಟು ಡೂ? ಏನು ಮಾಡೋಕ್ಕೆ ಹೊರಟಿದ್ಯಾ ತನ್ಮಯ್? ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಇದರಲ್ಲಿ ಏನು ತಪ್ಪಿದೆ ಬೇಬಿ? ಮದುವೆ ಆದಮೇಲೆ ಇದನ್ನೇ ತಾನೇ ಮಾಡೋದು. ನಮ್ಮ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವಿಬ್ಬರು ಮದುವೆ ಆಗ್ತಾ ಇದ್ವಿ ತಾನೆ. ಮತ್ತೆ ಯಾಕೆ ನಿಂಗೆ ಇದೆಲ್ಲ ಇಷ್ಟ ಆಗ್ತಾ ಇಲ್ಲ? ಏನಿದ್ರು ಮದುವೆ ಆದಮೇಲೆ, ಮದುವೆ ಮುಂಚೆ ಈ ಥರ ನಡೆದುಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ನೀನು ನನ್ನನ್ನು ತಪ್ಪು ತಿಳ್ಕೊಬೇಡ. ನಾನು ಲಂಡನ್ನಲ್ಲಿ ಬೆಳೆದಿರ್ಬೋದು, ಆದರೆ ನಾನು ಹುಟ್ಟಿದ ಇಂಡಿಯಾದಲ್ಲಿ. ಇಂಡಿಯಾದ ಸಂಪ್ರದಾಯಗಳನ್ನೆಲ್ಲ ಅಚ್ಚುಕಟ್ಟಾಗಿ ಪಾಲಿಸ್ತೀನಿ. ಲಂಡನ್ನಲ್ಲಿ ಇದ್ದ ಮಾತ್ರಕ್ಕೆ ನಮ್ಮ ಸಂಸ್ಕೃತಿಯನ್ನು ಮರೆಯೋಕ್ಕಾಗಲ್ಲ ಅಲ್ವಾ? ಈಗ ತಾನೇ ಎದ್ದಿದ್ಯಾ, ಮೊದಲು ಹೋಗಿ ಫ್ರೆಶ್ ಆಗಿಕೊಂಡು ಬಾ, ಆಮೇಲೆ ಎಲ್ಲಿಗಾದರೂ ಹೊರಗೆ ಹೋಗೋಣ. ಸಾರಿ ಬೇಬಿ, ಇನ್ಮೇಲೆ ನೀನು ಪರ್ಮಿಷನ್ ಇಲ್ಲದೆ ಏನು ಮಾಡಲ್ಲ. ನೀನು ಎಲ್ಲೇರು, ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳಿ ಅವನು ಫ್ರೆಶ್ ಆಗಲು ಹೋದನು. ಈಕ್ಷಾ ರೂಮಿನಿಂದ ಹೊರಗೆ ಬಂದಾಗ ಚಿನ್ಮಯ್ ಬುಕ್ಕು ಹಿಡಿದು ಯಾವುದೋ ನೋವೆಲ್ ಓದುತ್ತಿದ್ದನು. ಅವನನ್ನು ನೋಡಿದ ಅವಳಿಗೆ ಅವನ ಮೇಲೆ ಒಳ್ಳೆಯ ಅಭಿಪ್ರಾಯಗಳು ಮೂಡತೊಡಗಿತು. ಯಾರ ತಂಟೆಗೂ ಹೋಗಲ್ಲ ಇವನನ್ನು ಮದುವೆಗಳು ತುಂಬ ಅದೃಷ್ಟವಂತಳು ಅಂತ ಅಂದುಕೊಳ್ಳುತ್ತಿರಬೇಕಾದರೆ ಚಿನ್ಮಯ್ ಬುಕ್ಕನ್ನು ಅಲ್ಲೇ ಬಿಟ್ಟು ಯಾರ ಜೊತೆನೋ ಫೋನ್ನಲ್ಲಿ ಮಾತನಾಡುತ್ತಾ ಮನೆಯಿಂದ ಹೊರಗೆ ಹೊರಟನು. ಈಕ್ಷಾ ಅವನು ಓದುತ್ತಿದ್ದ ಬುಕ್ಕನ್ನು ತೆಗೆದು ನೋಡಿದಳು. ಅದೊಂದು ಲವ್ ಸ್ಟೋರಿ ನೋವೆಲ್ ಆಗಿತ್ತು. ಪರವಾಗಿಲ್ಲ, ಇವನು ಲವ್ ಸ್ಟೋರಿನ ಕೂಡ ಓದ್ತಾ ಇದ್ದಾನೆ. ಇವನನ್ನು ನೋಡಿದ್ರೆ ಅನ್ರೊಮ್ಯಾಂಟಿಕ್ ಫೆಲೋ ಥರ ಕಾಣ್ತಾನೆ. ಆದರೆ ಲವ್ ಸ್ಟೋರಿ ನೋವೆಲ್ ಓದ್ತಾ ಇದ್ದಾನೆ ಅಂದರೆ ಆಶ್ಚರ್ಯನೇ ಅಂತ ಅಂದುಕೊಳ್ಳುತ್ತಿರಬೇಕಾದರೆ ತನ್ಮಯ್ ಫ್ರೆಶ್ ಆಗಿ ಬಂದನು. ನಂತರ ಇಬ್ಬರು ಸೇರಿ ಹೊರಗೆ ಸುತ್ತಾಡಲಿಕ್ಕೆ ಹೊರಟರು. ಸ್ವಲ್ಪ ದಿನ ಆದ ಮೇಲೆ 3 ಜನರ ರಿಸಲ್ಟ್ ಕೂಡ ಬಂದಿತ್ತು.
ಇಕ್ಷಾ ಮತ್ತು ತನ್ಮಯ್ ಫಸ್ಟ್ ಕ್ಲಾಸಲ್ಲಿ ಪಾಸಾದರೆ ಚಿನ್ಮಯ್ ಕಾಲೇಜಿಗೇನು ಫಸ್ಟ್ ರ್ಯಾಂಕ್ ಪಡೆದಿದ್ದನು. ರಿಸಲ್ಟ್ ಬಂದ ಮೇಲೆ ಚಿನ್ಮಯ್ ಲಂಡನ್ ಬಿಡಲು ನಿರ್ಧರಿಸಿದನು. ಈ ವಿಷಯ ತನ್ಮಯನಿಗೆ ಗೊತ್ತಾಗಿ ಅವನು ಹೋಗಬೇಡ ಅಂತ ಎಷ್ಟೇ ಹೇಳಿದರೂ ಕೂಡ ಚಿನ್ಮಯ್ ಕೇಳದೆ ಇಂಡಿಯಾಗೆ ವಾಪಸ್ ಹೋಗಲು ತೀರ್ಮಾನಿಸಿದನು. ತನ್ಮಯ್ ಈ ವಿಷಯವನ್ನು ಇಕ್ಷಾಳಿಗೂ ಕೂಡ ತಿಳಿಸಿದನು. ಅವನು ಇಂಡಿಯಾಗೆ ಹೋಗುವ ವಿಷಯ ಕೇಳಿ ಇಕ್ಷಾಳಿಗೆ ತುಂಬಾನೇ ಬೇಜಾರಾಯಿತು. ಚಿನ್ಮಯ್ ಟಿಕೆಟ್ ಕೂಡ ಬುಕ್ ಮಾಡಿದ್ದನು. 2 ದಿನಗಳಲ್ಲಿ ಚಿನ್ಮಯ್ ಇಂಡಿಯಾಗೆ ಹೋಗುವನಿದ್ದನು. ಕೊನೆಯ ಬಾರಿ ಇಕ್ಷಾ ಚಿನ್ಮಯನನ್ನು ಮಾತನಾಡಿಸಲು ಅವನ ಮನೆಗೆ ಬಂದಿದ್ದಳು. ಚಿನ್ಮಯನಿಗೆ ಅವಳ ಜೊತೆ ಮಾತನಾಡಲು ಇಷ್ಟವಿಲ್ಲದಿದ್ದರೂ ಕೂಡ ಅವಳು ಅವನನ್ನು ಬಲವಂತವಾಗಿ ಕೂರಿಸಿ ಮಾತನಾಡತೊಡಗಿದಳು. ನೀನು ಹೇಗೂ ಇಂಡಿಯಾಗೆ ವಾಪಸ್ ಹೋಗ್ತಾ ಇದೆಯಾ, ನಿನ್ನ ನೆನಪಿಗೆ ಕೊನೆಯದಾಗಿ ನನಗೆ ಜ್ಯೂಸ್ ಮಾಡಿಕೊಡು. ನನಗೆ ಜ್ಯೂಸ್ ಕುಡಿಬೇಕಂತ ತುಂಬಾನೇ ಮನಸ್ಸಾಗ್ತಾ ಇದೆ. ಇವತ್ತು ನಾವಿಬ್ಬರು ಒಟ್ಟಿಗೆ ಕೂತು ಜ್ಯೂಸ್ ಕುಡಿಯೋಣ. ಈ ಮೆಮೊರಿನ ನಾನು ಯಾವಾಗಲೂ ನನ್ನ ಜೊತೆ ಇರಲಿಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಇಲ್ಲ ಅನ್ಬೇಡ. ಅವಳ ಕೋರಿಕೆಗೆ ಇಲ್ಲ ಅನ್ನಲಾಗದೆ ಅವನು ಕಿಚನ್ ರೂಮ್ಗೆ ಹೋಗಿ ಮ್ಯಾಂಗೋ ಜ್ಯೂಸ್ ಮಾಡಿ 1 ಗ್ಲಾಸ್ ಜ್ಯೂಸನ್ನು ಅವಳಿಗೆ ಕೊಟ್ಟು ಇನ್ನೊಂದು ಗ್ಲಾಸಲ್ಲಿ ಜ್ಯೂಸ್ ಹಾಕಿ ತಾನು ಕುಡಿಯಲು ಟೇಬಲ್ ಮೇಲೆ ತಂದಿಟ್ಟನು. ಜ್ಯೂಸ್ ಕುಡಿದ ಅವಳು, ಚಿನ್ಮಯ್ ಸ್ವೀಟ್ ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಶುಗರ್ ಕೊಡ್ತೀಯಾ ಅಂತ ಹೇಳಿದಳು. ಅವನು ಶುಗರ್ ತಂದು ಅವಳಿಗೆ ಕೊಟ್ಟನು. ಅವಳು ಶುಗರನ್ನು ಜ್ಯೂಸಿಗೆ ಹಾಕಿ ಕುಡಿಯತೊಡಗಿದಳು. ಚಿನ್ಮಯ್ ಕೂಡ ಜ್ಯೂಸ್ ಕುಡಿಯತೊಡಗಿದನು. ಜ್ಯೂಸ್ ಕುಡಿದಾದ ಮೇಲೆ ಅವಳಿಗೆ ಕಣ್ಣು ಕತ್ತಲೆ ಬಂದುಬಿಟ್ಟಿತು. ಎಚ್ಚರವಾಗಿ ನೋಡಿದಾಗ ಅವಳು ಚಿನ್ಮಯನ ಬೆಡ್ಡಲ್ಲಿದ್ದಳು. ಚಿನ್ಮಯ್ ಅವಳ ಪಕ್ಕ ನಿದ್ರಿಸುತ್ತಿದ್ದನು. ಅವಳ ಬಟ್ಟೆ ಎಲ್ಲ ಹರಿದಿತ್ತು. ಅದನ್ನು ನೋಡಿದ ಅವಳು ಜೋರಾಗಿ ಕಿರಿಚಿಕೊಂಡಳು. ಕತೆ ಮುಂದುವರಿಯುವುದು. ಚಿನ್ಮಯ್ ಇಕ್ಷಾಳಿಗೆ ಏನು ಮಾಡಿದ ಹಾಗೂ ಇಕ್ಷಾ ಯಾಕೆ ಕಿರಿಚಿಕೊಂಡಳು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.